ಪ್ರಶ್ನೆಗೆ ಸಾಥ್ ಕೊಡ್ತಾ ಕಾಕಿ ಕಂದಾಯ ಇಲಾಖೆಯವರ ಪಾಲೆಷ್ಟು? ಹಾಗಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಎಸಿ ರೂಮ್ ನಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದಾರಾ? ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮರಳು ಮಾಫಿಯಾ ದಂಧೆ ಪಟಲಂ ಜೋರಾಗೇ ಇದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಅಕ್ರಮ ನಡೀತಾ ಇರೋದು ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ, ಅಥವಾ ಕಂಡ್ರು ಕಾಣದಂತೆ ವರ್ತಿಸ್ತಾ ಇದ್ದಾರಾ? ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದ್ರು PSI ನಾಗರಾಜ್ ಗಡದ ಅವರ ಗಮನಕ್ಕೆ ಬಂದಿಲ್ವೇ? ಅಥವಾ ಮರಳು ಮಾಫಿಯಾಗೆ ಯಾರಾದ್ರೂ ರಕ್ಷಾ ಕವಚವಾಗಿ ನಿಂತಿದ್ದಾರಾ ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಇನ್ನು ಲಕ್ಷ್ಮೇಶ್ವರ ತಹಶೀಲ್ದಾರ್ ಧನಂಜಯ್ ಅವರಿಗೂ ಸಾರ್ವಜನಿಕರು ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ತಾಲೂಕಿನ ನದಿ ಪಾತ್ರಗಳು ಖಾಲಿ ಆಗ್ತಾ ಇರುವ ಮಟ್ಟಿಗೆ ಮರಳು ಸಾಗಾಟ ನಡೀತಾ ಇದ್ರು ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ? ಮರಳು ತುಂಬಿದ ಟ್ರ್ಯಾಕ್ಟರ್ಗಳು, ಲಾರಿಗಳು ರಸ್ತೆ ಮೇಲೆ ನಿರಂತರವಾಗಿ ಓಡಾಟವನ್ನ ನಡೆಸ್ತಾ ಇದೆ. ಹಾಗಾದ್ರೆ ಈ ವಾಹನಗಳಿಗೆ ಅನುಮತಿ ನೀಡಿದ್ಯಾರು? ಅಕ್ರಮ ಮರಳು ಸಾಗಾಟದ ಹಿಂದೆ ಯಾರ ಆಶೀರ್ವಾದ ಇದೆ? ಗ್ರಾಮಸ್ಥರು ಹೇಳುವ ಪ್ರಕಾರ ಮರಳು ಮಾಫಿಯಾದ ಅಬ್ಬರದಿಂದ ಗ್ರಾಮಗಳಲ್ಲಿ ನೆಮ್ಮದಿ ಹಾಳಾಗಿದೆ, ರಸ್ತೆ ಹಾಳಾಗಿದೆ, ಧೂಳಿನಿಂದ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಮೌನವನ್ನ ವಹಿಸಿದ್ದಾರೆ. ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಾಮಣಿ ಅವರಿಗೂ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ? ಅಕ್ರಮ ಮರಳು ದಂಧೆಗೆ ಕಡಿವಾಣ ಯಾವಾಗ? ಒಂದು ಮಾತಂತೂ ಸ್ಪಷ್ಟ, ಕಾನೂನು ಎಲ್ಲರಿಗೂ ಒಂದೇ ಆದ್ರೆ ಮರಳು ಮಾಫಿಯಾಗೂ ಅದೇ ಕಾನೂನು ಅನ್ವಯವಾಗಬೇಕು. ಈಗಾದ್ರೂ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಗಣಿ ಇಲಾಖೆ ಎಚ್ಚೆತ್ತುಕೊಂಡು ಅಕ್ರಮ ದಂಧೆ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಾ, ಅಥವಾ ಮರಳು ಮಾಫಿಯಾದ ಮುಂದೆ ಅಧಿಕಾರಿಗಳು ಮೌನವನ್ನ ವಹಿಸ್ತಾರ? ಈ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಜನ ಹೋರಾಟ ನಿಲ್ಸೋದಿಲ್ಲ, ಜನರ ಪ್ರಶ್ನೆಗಳು ನಿಲ್ಲೋದಿಲ್ಲ.